ಹಿರಿಯ ನಟ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್ ನಮಸ್ತೆ ಸರ್. ಇವತ್ತು ದ್ವಾರಕೀಶ್ ಅವರು ಇಹಲೋಕ ತ್ಯಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಾ ಸರ್? ನಿಮ್ಮ ಅವರ ಒಂದು ಬಾಂಧವ್ಯ, ಅವರ ಒಡನಾಟ ಹೇಗೆ ನೆನಪಿಸ್ಕೋಬಹುದು ಸರ್? ಅವರು ಕನ್ನಡ ಚಿತ್ರರಂಗದ ಒಬ್ಬ ದಿಗ್ಗಜರು, ನಿಜ ಸರ್. ಒಬ್ಬ ಸಾಹಸಿ, ಸಾಕಷ್ಟು ಸಾಹಸಗಳ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಎಷ್ಟು ದೊಡ್ಡ ನಿರ್ಮಾಪಕರು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾವೆಲ್ಲ ದ್ವಾರಕೀಶ್ ಬ್ಯಾನರ್ ಕೆಲಸ ಸಿಗುತ್ತಾ ಇತ್ತು. ಅಷ್ಟು ಒಳ್ಳೆ ನಿರ್ಮಾಪಕರಾಗಿ ಹೆಸರು ಮಾಡಿರ್ತಕ್ಕಂಥ ಬ್ಯಾನರ್. ಅಂಡ್ ವ್ಯಕ್ತಿತ್ವನೂ ಅಷ್ಟೇ, ಒಳ್ಳೆ ವ್ಯಕ್ತಿತ್ವ. ಅವ್ರಿಗೆ ಎಜುಕೇಶನ್ ಇತ್ತು, ಒಳ್ಳೆ ಕಲ್ಚರ್ ಹತ್ರ ಬಂದಿದ್ರು, ತುಂಬಾ ಒಳ್ಳೆ ಬಿಹೇವಿಯರ್, ಎಲ್ಲರ ಜೊತೆಲೂ ಬಹಳ ಸ್ನೇಹಿತರಾಗಿರ್ತಾ ಇತ್ತು. ನಮ್ಮನ್ನ ಕಲಾವಿದರಾದ್ರೂ ತುಂಬಾ ಚೆನ್ನಾಗಿ ನೋಡ್ಕೋತಾ ಇತ್ತು, ನಗ್ನಗ್ತಾ ಮಾತಾಡ್ತಾ ನಮ್ಮನ್ನು ವಿಚಾರಿಸ್ಕೊಂಡು ಏನಪ್ಪಾ ಎಲ್ಲ ಚೆನ್ನಾಗಿದ್ಯಾ ಇದೆಲ್ಲ ನೋಡ್ಕೊಂಡು. ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ಸ್ ಕಮ್ ಅಕ್ರಾಸ್. ಬಹಳ ಒಳ್ಳೆ ನಿರ್ಮಾಪಕರು. ಆಮೇಲೆ ಅವರು ಚಿತ್ರರಂಗದಲ್ಲಿ ಬಹಳ ಉನ್ನತ ಮಟ್ಟನ ನೋಡಿದವರು, ಬಹಳ ಕಷ್ಟಕಾಲ ನೋಡುವಂತ ಒಬ್ಬ ನಿರ್ಮಾಪಕರು ಅವರು. ನನಗೆ ಇವತ್ತು ಖುಷಿ ಆಗೋದೇನಪ್ಪಾ ಅಂತ ಹೇಳಿದ್ರೆ, ಒಂದು ಮಾತು, ಭಗವಂತ ಅವ್ರಿಗೆ ಹೆಚ್ಚು ತೊಂದರೆ ಕೊಡದೆ, ನೋವು ಕೊಡದೆ ಇವತ್ತು ಅವ್ರನ್ನ ಕರ್ಕೊಂಡಿದ್ದಾನೆ. ಅವ್ರ ನೋವು ಅನ್ಕೋತಿದ್ರೆ ನಮಗೂ ನೋವು ಆಗ್ತಾ ಇತ್ತು. ಸಂಪೂರ್ಣವಾದ ಜೀವನ ಬದುಕಿದ್ದಾರೆ ಅವರು. ಅಷ್ಟು ಉತ್ತೇಜನದಿಂದ, ಲವಲವಿಕೆಯಿಂದ ಈ ಇತ್ತೀಚೆಗೆ ಒಂದು ವರ್ಷ ಒಂದು ಮೀಟ್ ಆಗಿದ್ವಿ. ಆವತ್ತು ಅದೇ ಲವಲವಿಕೆಯಿಂದ ಇದ್ರು, ಅದೇ ರೀತಿ ಮಾತಾಡಿಸ್ತಾ ಇದ್ರು. ಅವ್ರ ಜೊತೆ ಕೆಲಸ ಮಾಡಿದ ನೆನಪುಗಳು ತುಂಬಾ ಇದೆ. ನಾನು ಅವ್ರಲ್ಲಿ ಅವ್ರ ಬ್ಯಾನರ್ ಅಲ್ಲಿ ನಾನು ಮೊದಲು ಕೆಲಸ. ಯಾವ್ದು ಸರ್ ಫಸ್ಟ್ ಮಾಡಿದ್ದು ಅವ್ರ ಬ್ಯಾನರ್ ಅಲ್ಲಿ? ಹಲೋ ಸರ್, ಬ್ರೇಕ್ ಆಗ್ತಾ ಇದೆ ನಿಮ್ಮ ವಾಯ್ಸ್. ಹಲೋ ಮಾಡಿದ್ದು ದ್ವಾರಕೀಶ್ ಸರ್, ಸಾರಿ ದೇವರಾಜ್ ಸರ್, ಬ್ರೇಕ್ ಆಗ್ತಾ ಇದೆ. ಹಲೋ ಹಾ ಸರ್ ಹೇಳಿ ಸರ್. ರಾವಣ ರಾಜ್ಯ ನಾನು ಮೊದಲು ಅವ್ರ ಬ್ಯಾನರ್ ಮಾಡಿದ್ದು. ಆಮೇಲೆ ಡ್ಯಾನ್ಸ್ ರಾಜ, ಡ್ಯಾನ್ಸ್ ಒಂದು ಅದ್ಭುತವಾದ ಅದ್ದೂರಿಯಾದ ಸಿನಿಮಾ. ಅವತ್ತೇ ಅಷ್ಟು ಅದ್ದೂರಿ ಸಿನಿಮಾಗಳು ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಕಿಡ್ನಾಪ್ ಅಂತ ಬ್ಯಾನರ್ ಅವರ ನಿರ್ದೇಶನ ಕೂಡ ಸಹ ಆಲ್ವೇಸ್ ಕಂಫರ್ಟಬಲ್. ತುಂಬಾ ನೆನಪುಗಳಿದೆ ಅವ್ರ ಜೊತೆಯಲ್ಲಿ ಹಂಚ್ಕೊಂಡಿದ್ದು. ಅಂಡ್ ನನಗೆ ಏನಾಗಪ್ಪ ಅಂತಂದ್ರೆ, ಅವರು ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮಾತ್ರ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. 50 ಚಿತ್ರಗಳ ನಿರ್ಮಾಣ ಮಾಡಿ 20 ಚಿತ್ರಗಳ ನಿರ್ದೇಶನ ಮಾಡಬೇಕು. 70 ಚಿತ್ರಗಳು ಕಲಾವಿದರಾಗಿ ಮಾಡಬಹುದು ಹೊರತು ಒಬ್ಬ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಮಾಡೋದಂದ್ರೆ ತುಂಬಾ ದೊಡ್ಡ ಸಾಧನೆ ಅದು. ಅಷ್ಟು ಚಿತ್ರಗಳನ್ನ ಕನ್ನಡ ಚಿತ್ರರಂಗ ಕೊಟ್ಟಿದ್ದಾರೆ. ಅಂತವರು ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಅಂತವ್ರ ಮಾರ್ಗದರ್ಶನ ಇನ್ನೂ ಬೆಳೀತಾ ಇರ್ತಕ್ಕಂಥ ಪೀಳಿಗೆಗೆ ಸಿಗ್ಬೇಕಾಯ್ತು. ಅದು ಸಿಗದೆ ಹೋಗ್ತಾ ಇರ್ತದ್ದು ನಿಜವಾಗ್ಲೂ ಅಂತ. ನಿಜ ಸರ್. ಹಾಗೆ ನೀವು ಹಲವಾರು ಸಿನಿಮಾಗಳನ್ನ ಮಾಡಿದ್ರಿ. ನಿಮ್ಮ ಪುತ್ರ ಪ್ರಜ್ವಲ್ ದೇವರಾಜ್ ಅವರು ಕೂಡ ಚೌಕ ಸಿನಿಮಾದಲ್ಲಿ ಮಾಡಿದ್ರು, ಅವ್ರದೇ ಬ್ಯಾನರ್ ಅಲ್ಲಿ. ಅದೇ ಅಪ್ಪ ಮಗ ಇಬ್ರು ಕೂಡ ಅವ್ರ ಜೊತೆಗೆ ವರ್ಕ್ ಮಾಡಿದಿರಿ, ಅವರ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದಿರಿ ಸರ್. ಅವ್ರ ಸ್ವಭಾವ ಹೇಗಿತ್ತು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಚೌಕ ಸಿನಿಮಾನ ಅವ್ರ ಮಗ ಅವರು ಬಂದು, ಯೋಗಿ ಅವರು ಬಂದು ಮನೆಯಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಹೋದಾಗ ಮಧ್ಯಾಹ್ನ 3 ಗಂಟೆಗೆ ಅವರೇ ಫೋನ್ ಮಾಡಿದ್ರು ನನಗೆ. ದೇವರಾಜ್, ನಿನ್ ಮಗ ಒಪ್ಕೊಂಡಂತಪ್ಪ, ಥ್ಯಾಂಕ್ ಯು, ಬಹಳ ಖುಷಿ ಕಣೋ, ನೀನು ನಾನು ಪ್ಯಾನಲ್ ಮಾಡಿದ್ದೇನೆ, ನಿನ್ ಮಗನೂ ನಾನು ಪ್ಯಾನಲ್ ಮಾಡ್ತೇನೆ. ಅವತ್ತೊಂದು ಅರ್ಧ ಗಂಟೆ ಮಾತಾಡಿದ್ದು. ಅಂದ್ರೆ ನೋಡಿ, ಅದೇನು ಹೆಚ್ಚು ವರ್ಷ ಆಗಿಲ್ಲ, ಇತ್ತೀಚೆಗೆ ಆಗಿದ್ದು. ಅಷ್ಟು ಲವಲವಿಕೆಯಿಂದ ಇರ್ತಾ ಇದ್ರು, ಅವನು ಅಷ್ಟು ಲವಲವಿಕೆಯಿಂದ. ಅಂಡ್ ಅವ್ರು ನೋಡಿ, ಆ ಖುಷಿನ ಹಂಚ್ಕೊಳ್ಳೋದಕ್ಕೆ ಫೋನ್ ಮಾಡಿ ಮಾತಾಡ್ತಕ್ಕಂಥ ಸ್ವಭಾವ ಇದೆಯಲ್ಲ, ಅವ್ರ ವ್ಯಕ್ತಿತ್ವ ಅಂತ ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂತ. ನಿಜ ಸರ್. ಅಂದ್ರೆ ಸಿನಿಮಾದ ಮೇಲೆ ಇದ್ದಂತ ಅವರಿಗೆ ಪ್ರೀತಿ ಸರ್, ಐ ಥಿಂಕ್ ನೀವು ಹೇಳ್ತಾ ಅಲ್ವಾ, ಆ ಸಿನಿಮಾದಿಂದನೇ ನಾನು ಗಳಿಸಿದ್ದೀನಿ, ಸಿನಿಮಾದಲ್ಲೇ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನುವಂಥ ಒಂದು ಮಾತಿದೆಯಲ್ಲ. ಯಾಕಂದ್ರೆ ನೋಡಿ, ಆಫ್ರಿಕಾದಲ್ಲಿ ಶೀಲಾ ಅನ್ನುವಂಥ ಒಂದು ಸಿನಿಮಾ ಬಿಗ್ಗೆಸ್ಟ್ ಡಿಸಾಸ್ಟರ್ ಆದ್ರೂ ಕೂಡ, ಅವರಿಗೆ ಲಾಸ್ ಆದ್ರೂ ಕೂಡ ಸಿನಿಮಾ ನಿರ್ಮಾಣ ನಿಲ್ಲಿಸಲಿಲ್ಲ ಅವರು. ಅಷ್ಟೇ ಅದ್ಧೂರಿಯಾಗಿ ಖರ್ಚು ಮಾಡಿ ಸಿನಿಮಾಗಳನ್ನ ಮಾಡ್ತಾ ಬಂದ್ರು ದೇವರಾಜ್ ಸರ್. ಹೌದೌದು, ಅವ್ರಿಗೆ ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇತ್ತು. ಅಂಡ್ ಅವ್ರಿಗೆ ಕ್ರಿಯೇಟಿವಿಟಿ ಬಗ್ಗೆ ಒಂದು ನಂಬಿಕೆ ಇರುತ್ತಲ್ಲ, ನಂಬಿಕೆ ಇದ್ದಾಗ ಯಾವ್ದೇ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಕ್ರಿಯೇಟಿವಿಟಿನ ಹಾಳು ಮಾಡ್ಕೊಳಕ್ ಸಿದ್ಧವಾಗಿತ್ತಲ್ಲ. ಸೊ ಅವ್ರು ತಗೊಂಡಿದ್ದ ಕತೆಗೆ ಏನೊಂದು ನ್ಯಾಯ ಸಲ್ಲಿಸ್ಬೇಕು, ಅದು ಎಷ್ಟೇ ಖರ್ಚಾಗ್ಲಿ, ಅದು ಸಾಲ ತಗೊಂಡು ಇನ್ನೊಂದು ಮಾಡಿನೋ ಅದಕ್ಕೆ ನ್ಯಾಯ ಒದಗಿಸ್ತಾ ಇದ್ರು. ಆ ತರದ ಒಬ್ಬ ನಿರ್ಮಾಪಕರವರು. ಈಗ ನೀವು ಆಫ್ರಿಕಾದ ಶೀಲಾ ಅಂತ ಹೇಳಿದ್ರಿ, ಆಫ್ರಿಕಾದ ಶೀಲಾ ಅದು
ಅಷ್ಟೊಂದು ಸಖತ್ ಕಾಣದೆ ಹೋಗಿತ್ತು, ದ್ವಾರಕೀಶ್ ಅವ್ರು ಕಷ್ಟ ಕೊಟ್ಟಿತ್ತು. ಕರೆಕ್ಟ್. ಬಟ್ ಇವತ್ತು ಕನ್ನಡ ಚಿತ್ರರಂಗ ಅದ್ರ ಬಗ್ಗೆ ಮಾತಾಡಿದ್ರೆ ಒಂದು ಮೈಲಿಗೆಲ್ಲ ಆಗ್ತಿರ್ತದೆ. ನಿಜ ಸರ್, ಹೌದು. ಅಷ್ಟು 5 ಭಾಷೆಯಲ್ಲಿ ಹೊರದೇಶಕ್ಕೆ ಕರ್ಕೊಂಡೋಗಿ, ಆಫ್ರಿಕಾ ಕರ್ಕೊಂಡೋಗಿ, 5 ಭಾಷೆ ಕಲಾವಿದರನ್ನ ಕರ್ಕೊಂಡೋಗಿ ಚಿತ್ರ ಮಾಡೋದ್ರೆ ಇಮ್ಯಾಜಿನ್ ನೋಡಿ, ಇವತ್ತು ಸಾಧ್ಯವಿದೆ ಕೆಲಸ. ಕರೆಕ್ಟ್ ಸರ್, ಹೌದು. ಅಂತ ಕೆಲಸನ ಅವತ್ತೇ ಅವ್ರು ಸಾಧನೆ ಮಾಡಿದ್ದಾರೆ. ಅಂದ್ರೆ ನಾವ್ ಈಗ ಪಾನ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ, ಆ ಕಾಲದಲ್ಲೇ ಅವರು ಪಾನ್ ಇಂಡಿಯಾ ತೋರಿಸ್ಬಿಟ್ಟಿದ್ರು ಅಂತ ಚಿತ್ರರಂಗದಲ್ಲಿ. 86 ಅಲ್ಲೇ. ನಿಜ ಸರ್, ನಿಜ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತನಾಡಿದ್ರಿ. ಇದು ದೇವರಾಜ್ ಅವರ ಮಾತುಗಳು. ಹಾಗೆ ಹಿರಿಯ ನಟ ಶಶಿಕುಮಾರ್ ಅವರು ಇದ್ದಾರೆ, ಮಾತಾಡೋಣ. ಶಶಿಕುಮಾರ್ ಅವರೇ, ಇವತ್ತು ದ್ವಾರಕೀಶ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ತೀರಿ? ಅವರ ಸಿನಿಮಾಗಳು, ಅವ್ರ ಜೊತೆಗಿನ ನಿಮ್ಮ ಒಡನಾಟ ಸರ್? ಸರ್, ಮೊದಲನೇದಾಗಿ ಯಾಕಂದ್ರೆ ನಮಗೀಗ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಫಿಲ್ಮ್ ಚೇಂಬರ್ ಇಂದ ನಮಗೆ ಸೆಕ್ರೆಟರಿ ಫೋನ್ ಮಾಡಿದ್ರು. ಓಕೆ ಸರ್. ಸೆಕ್ರೆಟರಿ ಫೋನ್ ಮಾಡಿ ಈ ತರ ಹಿಂಗ ಆಗೋಯ್ತು ಸರ್, ಆಗೋಗಿದೆ ಅಂತ ಹೇಳಿದ್ರು. ಏನ್ ಇಲ್ಲ, ಬೆಳಗ್ಗೆ ಇದಾಯ್ತು, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಹೌದು ಸರ್, ಹೌದು. ಹಿಂಗಾಯ್ತು ಅಂತ ಹೇಳಿದ್ರೆ ನಾನು ಜಸ್ಟ್ ಒಂದು 1.5 month ಬ್ಯಾಕ್ ಅವ್ರ ಮನೆಗೆ ಹೋಗಿದ್ದೆ. ನಾನು ನಮ್ಮ ಇವ್ರ ಪಾಮ ಹರೀಶು, ಸೊ ನಾವೆಲ್ಲ ಒಂದು 5-6 ಜನ ಹೋಗಿದ್ವಿ ಅವ್ರ ಮನೆಗೆ. ಮನೆಗೆ ಹೋಗಿ ಸುಮಾರು ಕೂತ್ಕೊಂಡಿದ್ದು. ಅವ್ರ ಮಗ ಯೋಗಿ ಅತಿ ಸುಮಾರು 3/4 ಗಂಟೆ ಹಚ್ಕೊಂಡು 3/4 ಗಂಟೆ ಅವ್ರ ಮೇಲೆ ಟೀ ಕುಡ್ಕೊಂಡು ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡು, ಚಿಪ್ ಪಿಕ್ಚರ್ಸ್ ಏನೇ ನಮ್ಮ ಮಾಡಿದ್ದು, ಹೊಸ ಕಾಲ ಹಳೆ ಕುಳ್ಳ ಸಿನಿಮಾ ಮಾಡಿದ್ದು, ಪ್ರತಿಯೊಂದು ಸಿನಿಮಾನು ಮಾಡ್ತಾರೆ, ಎಲ್ಲರೂ ಜ್ಞಾಪಿಸ್ಕೊಂಡ್ಬಂದಿದೆ. ನನ್ಗೆ ಒಂದೇ ಒಂದು ದಿವಸ, ಯಾಕಂದ್ರೆ ಬಿಕಾಸ್ ಬಹಳ ಅಪರೂಪವಾದ ವ್ಯಕ್ತಿ, ಅವ್ರಿಗೆ ಸಿನಿಮಾ ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಸರ್. ಸಿನಿಮಾ ಯಾವ ಪಿಕ್ಚರ್ ಆಗಲಿ ಬೆಳಗ್ಗೆಯಿಂದ ರಾತ್ರಿ ಬರೋ ಸಿನಿಮಾ, ಯಾವುದೇ ಭಾಷೆಲ್ಲ ಆಗಿರುತ್ತೆ. ಯಾವ ಪಿಕ್ಚರ್ ಹೆಂಗ್ ಹೋಗ್ತಾ ಇದೆ, ಏನು ಹೋಯ್ತು, ಏನು ಅದ್ರ ಕತೆ, ಏನು ಹಿನ್ನೆಲೆ, ಏನು ಲೊಕೇಶನ್ ಅಲ್ಲಿ, ಡೈರೆಕ್ಟರ್, ಮ್ಯೂಸಿಕ್ ಏನು, ಪ್ರತಿ ಒಂದನ್ನು ಅವರು ಅಷ್ಟು ಎಂಜಾಯ್ ಮಾಡೋ ಬರೀ ಸಿನಿಮಾನೇ. ಒಬ್ಬ ವ್ಯಕ್ತಿ ಇವತ್ತು ಪಾಪ, ಐ ಥಿಂಕ್ ಅವ್ರಿಗೆ 81 ವರ್ಷ ಅಂತ ಹೇಳಿದೆ. ನಾನು ಹೇಳಿದೆ ಸರ್, 100 ವರ್ಷಗಳ ಕಾಲ ನೀವು ಬದುಕಿರ್ಬೇಕು ಸರ್, ದಯಮಾಡಿ ನಿಮ್ ಆಶೀರ್ವಾದ ಇರಬೇಕು ಅಂತಾನೆ ಹೇಳುವ. ಇರ್ತೀನಿ ಮರಿ, ಇರ್ತೀನಿ, ಐ ಲವ್ ಯು ಅಂತ ಪಾಪ ಹೇಳೋದು ನನಗೆ. ನಿಜ ಸರ್. ಅದಕ್ಕೆ ನನ್ ಕೇಳಿದ್ರೆ ನಿಜ ಬಹಳ ಆಶ್ಚರ್ಯ ಆಯ್ತು. ಒಂಥರ ಅಷ್ಟೇ ನಮ್ಮ ಮನಸ್ಸು ಬಹಳ ನೋವು ಆಯ್ತು ಸರ್ ನನಗೆ. ಯಾಕಂದ್ರೆ ಅವರಿಂದ ಸುಮಾರು ಇಂಡಸ್ಟ್ರಿಗೆ ಬಹಳ ಒಂದು ಅನುಕೂಲ ಆಗಿರೋದು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿರೋರು ಪಾಪ. ಎಷ್ಟೋ ಜನ ಕೆಲವು ಕಲಾವಿದರಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಒಂದು ಕೆಲಸ ಆಗ್ತಿರೋದು, ಒಂದು ಒಳ್ಳೆ ಅವ್ರಿಗೊಂದು ಆಸೆ ತುಂಬಾ ಇತ್ತು ಅವರು ಪಾಪ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಹೌದು. ಜಸ್ಟ್ ರಿಯಲಿ ಕಳ್ಕೊಂಡಿದ್ದು ನಿಜವಾಗ್ಲೂ ವಿ ಕಾಂಟ್ ಫಿಲ್ ದಟ್ ಇದು ಗ್ಯಾಪ್. ನಿಜ ಸರ್, ನಿಜ ಸರ್. ಸರ್, ನೀವು ಅವರ ಬ್ಯಾನರ್ ನಲ್ಲಿ ವರ್ಕ್ ಮಾಡಿದ್ದು ಸರ್, ಯಾವ ಸಿನಿಮಾ ಮಾಡಿದ್ವಿ ಸರ್? ಹೊಸ ಕಳ್ಳ ಹಳೆ ಕುಳ್ಳ ಅಂತ ಅವರೇ ಪ್ರೊಡ್ಯೂಸರ್, ಅವರೇ ಡೈರೆಕ್ಟರ್. ಓಕೆ. ಕಳ್ಳ ಕುಳ್ಳ ಸಿನಿಮಾ ಬಂದು ವಿಷ್ಣು ಸರ್ ದ್ವಾರಕೀಶ್ ಅವ್ರು ಮಾಡಿದ್ರು. ಹೌದು. ಅದು ಇವ್ರು ಬಂದು ಹೊಸ ಕಳ್ಳ ಹಳೆ ಕುಳ್ಳ ಅಂತ ಹೇಳಿದ್ರೆ ಟೈಟಲ್ ಮಾಡಿ ಅವರೇ ಪ್ರೊಡ್ಯೂಸರ್, ಅವರೇ ಡೈರೆಕ್ಟರ್. ಓಕೆ. ಸೊ ಆ ಟೈಮ್ನ ಯಾವ್ದಾದ್ರು ಒಂದಷ್ಟು ನೆನಪುಗಳು ಸರ್, ಅವ್ರ ಜೊತೆಗೆ ಒಬ್ಬ ನಿರ್ದೇಶಕನಾಗಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ನೀವು ಅವ್ರನ್ನ ನೋಡಿದಾಗ? ಸರ್, ಅವರು ಇನ್ನೊಂದು ಹೇಳಿದ್ರೆ, ಬಿಕಾಸ್ ಮೋರ್ ದೆನ್ ಅವರು ಒಂದು ಪ್ರೊಡ್ಯೂಸರ್, ಒಬ್ಬರು ಡೈರೆಕ್ಟರ್ ಅನ್ನೋದಕ್ಕಿಂತ ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಬಹಳ ಫ್ರೀಯಾಗಿ ಹ್ಯಾಂಡಲ್ ಮಾಡೋರು ಸರ್. ಯಾವುದೇ ಕಾರಣಕ್ಕೂ ಟೆನ್ಷನ್ ಕೊಡ್ತಾ ಇರಲಿಲ್ಲ, ಸ್ಟ್ರೆಸ್ ಇಲ್ಲ. ನೀವು ಆರಾಮಾಗಿ ಟೈಮ್ ತಗೊಳ್ಳಿ, ಮಾಡಿ, ಯು ಶುಡ್ ಎಂಜಾಯ್ ದ ಸೀನ್, ಎಂಜಾಯ್ ಮಾಡಿ ಅನ್ನೋರು ಅವರು. ಸೀನ್ ಎಂಜಾಯ್ ಮಾಡಿ, ನಿಮ್ಮ ರೋಲ್ ಎಂಜಾಯ್ ಮಾಡಿ. ಒಂದೆಲ್ಲ ಈಗ ಏನು ಬೀಗ ಮಾಡ್ತಾರೆ, ಮಾಡು, ಏನ್ ತೊಂದರೆ ಮಾಡಿ, ಆರಾಮಾಗಿ ಫ್ರೀಯಾಗಿ ಮಾಡೋರು ನೀನು ಅನ್ನೋರು. ಆ ಫ್ರೀಡಮ್ ಅವ್ರಿಗೆ ಕೊಡ್ತಾ ಇದ್ರು ಸರ್. ಅವ್ರಿಗೆ ಒಟ್ಟಾರೆ ಸೀನ್ ಚೆನ್ನಾಗಿ ಬರ್ಬೇಕು. ಸೊ ದಟ್ ವಾಸ್ ಹಿಸ್ ಇಂಟೆನ್ಷನ್. ಬಿಕಾಸ್ ಬೇಸಿಕಲಿ ಈಸ್ ಆರ್ಟಿಸ್ಟ್ ಅಲ್ವಾ ಅವರು. ಹೌದು, ಆರ್ಟಿಸ್ಟ್, ಟೆಕ್ನಿಷಿಯನ್, ಕಲಾವಿದರಾಗಿ ಅವ್ರಿಗೆ ಚಿತ್ರರಂಗಕ್ಕೆ ಬಂದವರು ಅವರು. ಕರೆಕ್ಟ್. ಅದಾದ ನಂತರ ಅವ್ರು ನಿರ್ಮಾಪಕರಾಗಿದ್ದು, ಆಮೇಲೆ ನಿರ್ದೇಶಕರಾಗಿದ್ದು. ಸೊ ಈಗೆಲ್ಲ ಸೊ ಬೇಸಿಕಲಿ ಇನ್ನೊಂದು ಆರ್ಟಿಸ್ಟ್ಗಳು, ಕಲಾವಿದರು ಅವರು ಅದು ನಾಡಿ ಮಿಡಿತ ಅಂತ ಹೇಳಿದ್ರೆ ಅದು ಪಲ್ಸ್ ಅವ್ರು ಚೆನ್ನಾಗಿ ಗೊತ್ತು. ಆರ್ಟಿಸ್ಟ್ ಹತ್ರ ಯಾವ ರೀತಿ ಕೆಲಸ ತಗೋಬೇಕು, ಅವ್ರ ಮೂಡ್ ಹೆಂಗ್ ಇದು ಮಾಡ್ಬೇಕು, ಸಂತೋಷವಾಗಿ ಖುಷಿಯಾಗಿ ಇಟ್ಕೋಬೇಕು, ಜಾಲಿಯಾಗಿರೋರು. ಎಂಜಾಯ್ ನಿಜವಲ್ಲೂ ಹೇಳ್ತೀನಿ. ಆ ಸಿನಿಮಾ ಮಾಡಿದ್ದು ಗೊತ್ತಾಗಿದೆ. ಅವ್ರು ಇರ್ಬೇಕಾಯ್ತು ಸರ್, ಅಷ್ಟೇ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಮ್ಮ ಚಿತ್ರರಂಗ ಕಳ್ಕೊಂಡ್ಬಿಟ್ಟಿದೀವಿ ಈಗಾಗಲೇ ನಾವು. ಹೌದು, ನಿಜ ಸರ್. ವೆರಿ ಅನ್ಫಾರ್ಚುನೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ ಸರ್.